ಇನ್ನು ಜಿಂದಾಲ್ ಉಕ್ಕು ಕಂಪನಿಗೆ ಬಳ್ಳಾರಿಯ 3667 ಎಕರೆ ಜಮೀನು ಮಾರಲು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿದೆ. ಕೊಡಬಾರ್ದು ಅಂತಲ್ಲ, ಹಿಂದೆ ಕೊಡುವಂಥ ಸಂದರ್ಭದಲ್ಲಿ ಯಾಕೆ ಗಲಾಟೆ ಮಾಡಿದ್ರಿ? 2021ರಲ್ಲಿ BS ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಇದೇ ಕಂಪನಿಗೆ ಕ್ರಯಪತ್ರ ಮಾಡಿಕೊಡೋ ತೀರ್ಮಾನ ಮಾಡಿತ್ತು. ಆಗ ಕಾಂಗ್ರೆಸ್ ವಿರೋಧ ಮಾಡಿತು, ಬೃಹತ್ ಹೋರಾಟ ಮಾಡಿತು. ಅಂದು BJP ಶಾಸಕ ಅರವಿಂದ್ ಬೆಲ್ಲದ್ ಸೇರಿ ಆ ಪಕ್ಷದ ಹಲವು ಶಾಸಕರು ತಮ್ಮದೇ ಸರ್ಕಾರದ ಕ್ರಮವನ್ನು ವಿರೋಧ ಮಾಡಿದ್ರು. ರಾಜಕೀಯ ಒತ್ತಡ ಹೆಚ್ಚಾದ ಕಾರಣ BJP ಸರ್ಕಾರ ಸಂಪುಟ ನಿರ್ಧಾರವನ್ನು ವಾಪಸ್ ಪಡೆಯಿತು. ಅಂದು ಪ್ರತಿಭಟನೆ ಮಾಡಿದ ಕಾಂಗ್ರೆಸ್ ಇಂದು ಅದೇ ಜಿಂದಾಲ್ಗೆ ಭೂಮಿ ನೀಡಿದೆ. ಇದಕ್ಕಿಂತಲೂ ಮಜಾ ಇದೆ, ಹೇಳ್ತೀನಿ ಕೇಳಿ. 2006ರಲ್ಲಿ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ಇದ್ದಾಗ ಇಂಥ ಒಂದು ಪ್ರಯತ್ನಗಳಾಗತ್ತೆ, ಜಿಂದಾಲ್ಗೆ ಭೂಮಿ ಕೊಡೋದು. ಆಗ ಈ ಕಾಂಗ್ರೆಸ್ ವಿರೋಧ ಮಾಡುತ್ತೆ, ಕೊಡಬಾರ್ದು ಅಂತೇಳಿ. ಆ ನಂತರ ಇವರು ಬೇರೆ ಬೇರೆ ಆಗ್ತಾರೆ, ಯಾರು JDS ಮತ್ತು BJP ಬೇರೆ ಬೇರೆ ಆಗುತ್ತೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ. ಯಡಿಯೂರಪ್ಪ ಇದನ್ನು ಕೊಡೋದಕ್ಕೆ ಮುಂದೆ ಬಂದಾಗ ಇದೇ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಸರ್ಕಾರ ಅದನ್ನು ವಿರೋಧ ಮಾಡುತ್ತೆ. ಆಮೇಲೆ 2013ರಿಂದ 2018 ತನಕ ಸಿದ್ದರಾಮಯ್ಯನವರು ಇದರ ಸುದ್ದಿಗೆ ಹೋಗೋದಿಲ್ಲ, ಜೆಂಟ್ಲ್ಮ್ಯಾನ್ ಆಗಿ ನಡ್ಕೋತಾರೆ. ಮತ್ತೆ ಕಾಂಗ್ರೆಸ್ ಮತ್ತು ಕುಮಾರಸ್ವಾಮಿ ಅವರ ಸರ್ಕಾರ ಬರುತ್ತೆ. ಆಗ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಸರ್ಕಾರ ಮತ್ತೆ ಅವರಿಗೆ ಜಾಗ ಕೊಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಆಗ ಯಡಿಯೂರಪ್ಪ ವಿರೋಧ ಮಾಡ್ತಾರೆ, ಅದು ವಾಪಸ್ ಆಗುತ್ತೆ. ಮತ್ತೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ, ಅವರಾಗ ಕೊಡೋದಕ್ಕೆ ಟ್ರೈ ಮಾಡ್ತಾರೆ. ಆಗ JDS ಮತ್ತು ಕಾಂಗ್ರೆಸ್ ವಿರೋಧ ಮಾಡುತ್ತೆ. ಈಗ ಇದೇ ಕಾಂಗ್ರೆಸ್ ಕೊಡ್ತಾ ಇದೆ. ಎಲ್ಲ ಕಳ್ರು ರೀ, ಅರ್ಥ ಆಯ್ತಾ ನಿಮಗೆ? ಯಾರು ಬಾಕಿ ಇದ್ದಾರೆ, ಯಾರು ಸಾಚ? ಯಾಕೆ ದುಡ್ಡು ಜಾಸ್ತಿ ನಮಗೆ ಬರಬೇಕು ಅಂತ ಅಷ್ಟೇ. ರಾಜಕಾರಣಿಗಳೆಲ್ಲ ಒಂದೇ. 2005 ಧರ್ಮಸಿಂಗ್ ಮುಖ್ಯಮಂತ್ರಿ ಆಗಿದ್ದ ಕಾಲ ಎಕರೆಗೆ 90,000ದಂತೆ 2,000 ಎಕರೆ ಕೊಟ್ಟಾಗಿತ್ತು. HDK ಅವಧಿಯಲ್ಲಿ ಮಂಜೂರಾಗುತ್ತೆ. 2006 HD ಕುಮಾರಸ್ವಾಮಿ CM ಆಗಿದ್ದ ಕಾಲ. ಓಕೆ, 2,000 ಎಕರೆ ಜಮೀನು 6 ವರ್ಷಕ್ಕೆ ಲೀಸ್ ಕೊಡ್ತಾರೆ. ಜಿಂದಾಲ್ಗೆ ಕುಮಾರಸ್ವಾಮಿ ಮತ್ತೊಂದು ಲಕ್ಷ ಕೊಡ್ತಾರೆ. 2007 ಮತ್ತೆ HD ಕುಮಾರಸ್ವಾಮಿ ಅವಧಿ ಬರುತ್ತೆ. 1,666 ಎಕರೆ ಜಮೀನು ಹಂಚಿಕೆ ಮಾಡಲಾಗುತ್ತೆ. ಓಕೆ, ಇದಿಷ್ಟೇ ಭಾಳ ಮುಖ್ಯವಾಗಿ. ಮುಂದಕ್ಕೆ ಹೋಗಿ, ನಾನು ಹೇಳಿದ್ನಲ್ಲ ಇಷ್ಟೇ ವಿಚಾರ ಇರೋದು ಇದರಲ್ಲಿ, ಅದಕ್ಕಿಂತ ಹೆಚ್ಚು. ಓಕೆ, ನಾವು ಪ್ರತಿದಿನ ಒಂದು ವಿಶೇಷ ಸೀರೀಸ್ ಜೊತೆ ಬಂದೀವಿ. ಇವತ್ತು ಸಿದ್ದರಾಮಯ್ಯನವರ ಸೀರೀಸ್ನ ಕೊನೆ ಎಪಿಸೋಡ್. ಮುಂದಿನ ವಾರದಿಂದ ನಾವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬೆಳೆದ ಕಥೆಯನ್ನು ಹೇಳ್ತಾ ಹೋಗ್ತೀನಿ, ಆಮೇಲೆ BJP ಕಥೆ, ಆಮೇಲೆ ಎಲ್ಲ ಹೇಳ್ತಾ ಹೋಗ್ತೀನಿ. ಇವತ್ತು ಸೀರೀಸ್ನ ಕೊನೆಯಲ್ಲಿ ಸಿದ್ದರಾಮಯ್ಯ ಓದಿದ ಶಾಲೆ, ಅದರ ಬಗ್ಗೆ ಹೇಳ್ತೀನಿ. ಇದು ಬಲು ವಿಶೇಷವಾದದ್ದು. ಮುಖ್ಯಮಂತ್ರಿಯಿಂದ ಉದ್ಘಾಟನೆಗೊಂಡ ಶಾಲೆಯಲ್ಲಿ ಸಿದ್ದಣ್ಣ ಓದಿದರು. ಇನ್ನು CMಗೆ ಯಾವ ಊಟ ಇಷ್ಟ, ಡ್ಯಾನ್ಸ್ ಮೇಲೆ ಯಾಕಷ್ಟು ಮೋಹ ಅಂತ ಕಂಪ್ಲೀಟಾಗಿ ಹೇಳ್ತೀನಿ, ನೋಡೋಣ ಬನ್ನಿ. ಸಿಎಂ ಉದ್ಘಾಟಿಸಿದ ಶಾಲೆಯಲ್ಲೇ ಸಿದ್ದು ಓದು. ಸಿದ್ದು ಜೀವನ ಚರಿತ್ರೆಯ ವಿಶೇಷ ಅಧ್ಯಾಯ ಶುರುವಾಗಿದ್ದು ಸಿದ್ದರಾಮನ ಹುಂಡಿಯಿಂದಲೇ. ಹುಟ್ಟೂರಿನಲ್ಲೇ 1ರಿಂದ 7ನೇ ತರಗತಿ ಓದಿದ್ರು. ಈ ಶಾಲೆ ಆರಂಭವಾಗಿದ್ದು 1952ರಲ್ಲಿ. ಶಾಲಾ ಕಟ್ಟಡ ಉದ್ಘಾಟನೆಗೆ ಅಂದಿನ CM ಕೆಂಗಲ್ ಹನುಮಂತಯ್ಯ ಎತ್ತಿನ ಗಾಡಿಯಲ್ಲಿ ಬಂದಿದ್ರಂತೆ. ಮುಖ್ಯಮಂತ್ರಿ ಕೈಯಿಂದ ಉದ್ಘಾಟನೆಗೊಂಡ ಶಾಲೆಯಲ್ಲೇ ಓದಿದ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿಯಾಗಿದ್ದಾರೆ. ನೋಡ್ರಿ, ನಿಮ್ಮ ಹುಡುಗರು ಇದ್ದಾರಲ್ಲ ಸ್ಕೂಲ್ಗೆ ಸೇರಿಸ್ಬಿಡಿ ಅಂತ ಹೇಳಿದ್ರು. ಯಾವಾಗ ಬೇಡ್ರೆ ನಮ್ಮ ಹುಡುಗ ಯಮ್ಮದನ್ನ ಮೇಯಿಸ್ಕೊಂಡಿರಲಿ ಯಾವ ಸ್ಕೂಲು ಅಂತಂದರು. ಇಲ್ಲ ಗೌಡ್ರೆ, ನೀವು ಸೇರಿಸಿ, ಮುಂದೆ ಭವಿಷ್ಯ ಯಾರಿಗೂ ಗೊತ್ತು ಅಂತ ಅವ್ರು ಹೇಳಿದ್ರು. ಆಗ ಅವರು 4ನೇ ತರಗತಿಗೆ ನಮ್ಮ ಕ್ಲಾಸ್ಮೇಟ್ಗೆ ಅವ್ರನ್ನ ಎಂಟ್ರಿ ಮಾಡ್ಕೊಂಡ್ರು. ಸಿದ್ದರಾಮಯ್ಯ ಡಾಕ್ಟರ್ ಆಗಬೇಕಿತ್ತು. ಸಿದ್ದರಾಮಯ್ಯ ಹುಂಡಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ಕುಪ್ಪೇಗಾಲದಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿ ವಿದ್ಯಾವರ್ಧಕ ಶಾಲೆಯಲ್ಲಿ PUC ಓದಿ ಯುವರಾಜ ಕಾಲೇಜಿನಲ್ಲಿ BSc ಕಲಿತಿದ್ದ ಸಿದ್ದರಾಮಯ್ಯ MBBS ಓದಬೇಕು ಅಂದ್ಕೊಂಡಿದ್ರು. ಅಂದಿನ CM ನಿಜಲಿಂಗಪ್ಪ ಸಂಪುಟದ ಸಚಿವ ವೈ ರಾಮಚಂದ್ರ ಮನವಿ ಮಾಡಿದ್ರೂ ಸೀಟು ಸಿಗಲಿಲ್ಲ. ಆದ್ದರಿಂದ LLB ಮಾಡಿ 1972ರಿಂದ 1983 ಫೆಬ್ರವರಿಯವರೆಗೆ ವಕೀಲಿಕೆ ಮಾಡಿದ್ರು.
69ನೇ ಇಸ್ವಿನಲ್ಲಿ ಇಲ್ಲಿ LLBಗೆ ಸೇರಿದ್ರು. 72 ತನಕ ಇಲ್ಲಿ LLB ಕೋರ್ಸ್ ಮಾಡಿ ಕಂಪ್ಲೀಟ್ ಮಾಡಿಕೊಂಡ್ರು. ಮತ್ತು ಶಾರದಾ ವಿಲಾಸ್ ಕಂತು ಅಂದರೆ ಅವರಿಗೆ ತುಂಬ ಅಭಿಮಾನ ಜಾಸ್ತಿ. ಅವರು ಪ್ರತಿ ಸರಿನೂ ಪ್ರತಿ ಕಡೆನೂ ಹೇಳ್ತಾರೆ, ನನ್ನ ರಾಜಕೀಯ ಜೀವನ ಇಲ್ಲೇ ಸ್ಟಾರ್ಟ್ ಆಗಿದ್ದು, ನಾನು ರಾಜಕೀಯಕ್ಕೆ ಬರಬೇಕಾದ್ರೆ ಇನ್ಸ್ಪೈರ್ ಆಗಿದ್ದೆ ಇಲ್ಲಿ ಅಂತಂದ್ಬಿಟ್ಟು ಪ್ರತಿ ಸರಿನೂ ಹೇಳ್ತಾರೆ. ಸಿಎಂ ಸಿದ್ದರಾಮಯ್ಯಗೆ ಮೀನಿನ ಸಾರು ಇಷ್ಟ. ಸಿದ್ದರಾಮಯ್ಯ ಸಾಮಾನ್ಯವಾಗಿ ಉಪ್ಸಾರು, ಮುದ್ದೆ ಊಟ ಮಾಡ್ತಾರೆ. ಆದರೆ ನಾಟಿ ಕೋಳಿ ಹಾಗೂ ಮೀನಿನ ಸಾಂಬಾರಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನಾಟಿ ಕೋಳಿ ಮೀನು ಸಾಂಬಾರ್ ಮಾಡಿದ್ರೆ ಬಾಯಿ ಚಪ್ಪರಿಸಿ ಊಟ ಮಾಡ್ತಾರೆ. ಸಿದ್ದು ಹುಟ್ಟೂರಿಗೆ ಸಿದ್ದರಾಮನ ಹುಂಡಿ ಅನ್ನೋದ್ಯಾಕೆ? 1565ರಲ್ಲಿ ತಾಳಿಕೋಟೆ ಕದನ ನಡೆದಾಗ ಕೆಲವರು ಸಿದ್ದರಾಮನ ಹುಂಡಿಗೆ ಬಂದರು. ಆಗ ವಲಸೆ ಬಂದವರಲ್ಲಿ ಸಿದ್ದರಾಮೇಗೌಡರು ಒಬ್ರು. ಅವರನ್ನೇ ಊರಿನ ಮೂಲ ಪುರುಷ ಎಂದು ಪರಿಗಣಿಸಿ ಸಿದ್ದರಾಮನ ಹುಂಡಿ ಅಂತ ಹೆಸರಿಟ್ರಂತೆ. ಸಿದ್ದರಾಮಯ್ಯ ಊರಿನ ಜಾತ್ರೆ ಮಿಸ್ ಮಾಡೋದಿಲ್ಲ. ಸಿದ್ದರಾಮನ ಹುಂಡಿಯಲ್ಲಿ 3 ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ. ಸಿದ್ದರಾಮಯ್ಯ ಎಲ್ಲಿದ್ದರೂ ಜಾತ್ರೆಗೆ ಬರ್ತಾರೆ, ಸ್ಟೆಪ್ ಹಾಕಿ ಹೋಗ್ತಾರೆ. ಒಳ್ಳೆ ಮಾಡ್ತಾರೆ ದೇವ್ರ ಸುಮ್ಮನೆ ದೇವ್ರ ದೇವಸ್ಥಾನಕ್ಕೆ ಬಂದಾರ ಅವರು ಹಬ್ಬ ಮಾಡ್ತಿರ್ತಾರೆ. 3 ವರ್ಷಕ್ಕೆ ಒಂದು ಹಬ್ಬ ಮಾಡ್ತೀವಿ ಬರ್ತಾರೆ. ಆಗ ಬಂದು ಈರ್ಕೆ ಕುಣಿತಾರಾಗ ಅದೇ ಡ್ಯಾನ್ಸವರು ಈರ್ಕೆ ಕುಣಿಯೋದೇ. ಅದೇ ನಮ್ಮ ಊರಲ್ಲಿ ಇವತ್ತೆಲ್ಲ ಅಚ್ಚಿಂದು ನಮ್ಮ ತಾಯಿ ತಂದೆ ಇತ್ತು ಅದು ಈರ್ಕೆ ನಮ್ಮ ದೇವಸ್ಥಾನ ಮುಂದೆ ಕುಣಿಬೇಕು. ಅದೇ ಕೆಲಸ ಅವ್ರು ಬಿಟ್ಟಿದ್ದು. ಆಗ ಒಂದು 50 ಜನ ಕುಣಿತಿರುವಾಗ ಈಗಲೂ ನಮ್ಮ ಮಗನಿಗೆ ಸೇರಿದ್ದು. ಈಗ ನಮ್ಮ ಮೊಮ್ಮೈಕ್ಳು ಸೇರ್ತೀವಿ. ಅವ್ರ ಥರ ಈಗಲೂ ಕುಣಿಯೋದೇ ಬರಲ್ಲ. ಈಗಲೂ ಅಷ್ಟು ಥರ ಕೈ ತೋರಿಸೋದು ಬರಲ್ಲ ಆ ಥರ. ಅವರೇ ಒಂದನೇದು ಅಲ್ಲ. ಆಗ ಚಿಕ್ಕದಲ್ಲಿ ಯಾವನೋ 5 ರೂಪಾಯಿ ಬಹುಮಾನ ಕೊಟ್ಟಿದ್ದಂಥವ್ರಿಗೆ ಅದೇ ಆಗ ದೊಡ್ಡ ಕಾಸು 5 ರೂಪಾಯಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸರ್ಕಾರ ಮತ್ತೆ ನೋಡಿ, ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಬೆಲೆ ಏರಿಕೆ ಶಾಕ್ ಕೊಡಲು ಮುಂದಾಗಿದೆ. ಮೊನ್ನೆ ಅಷ್ಟೇ ನೀರಿನ ದರ ಹೆಚ್ಚಳ ಮಾಡ್ತೀವಿ ಅಂತ DCM DK ಶಿವಕುಮಾರ್ ಹೇಳಿ ನಿಮಗೇನೋ ಉಪಕಾರ ಸ್ಮರಣೆ ಇಲ್ಲ ಅಲ್ವಾ? ಉಪಕಾರ ಸ್ಮರಣೆ ಇಲ್ಲ. ಅದರ ಬೆನ್ನಲ್ಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ KSRTC ಬಸ್ ಟಿಕೆಟ್ ದರ ಹೆಚ್ಚಳ ಮಾಡೋ ಸುಳಿವು ನೀಡಿದ್ದಾರೆ. ಅದಕ್ಕೆ ಕಾರಣ ಇಂದಿನ BJP ಸರ್ಕಾರ ಸಂಸ್ಥೆಯನ್ನು ನಷ್ಟದಲ್ಲಿಟ್ಟು ಹೋಗಿದೆ, ಪರಿಣಾಮವಾಗಿ ದರ ಏರಿಕೆ ಅನಿವಾರ್ಯವಾಗಿದೆ ಅಂತ ಹೇಳಿದ್ದಾರೆ. ಆ ಮೂಲಕ ಟಿಕೆಟ್ ದರ ಏರಿಕೆ ಸುಳಿವು ನೀಡಿದ್ದಾರೆ. ಕೇಳಿಸ್ಕೊಳ್ಳಿ. ಬೆಂಗಳೂರು ನಗರದವ್ರಿಗೆ ಏನೇ ಮಾಡಿದ್ರು ಕೃತಜ್ಞತೆ ಇಲ್ಲ, ಏನು ಮಾಡಿದ್ರು ಅದು ವ್ಯರ್ಥ ಅಂತ ಭಾಳ ಸ್ಪಷ್ಟವಾಗಿ ಅವ್ರ ಪದಗಳಲ್ಲೇ ಅರ್ಥ ಆಗುತ್ತೆ. ಅದು ಅರ್ಥ ಮಾಡ್ಕೊಳ್ಳೋರಿಗೆ ಸರಿಯಾಗಿ ಅರ್ಥ ಆಗುತ್ತೆ. ಅವ್ರು ಹೇಳಿರೋಂಥ ಅರ್ಥ ಭಾಳ ಸಂಪೂರ್ಣವಾಗಿ ಇವ್ರಿಗೇನು ಮಾಡಬಾರ್ದು, ಕೃತಜ್ಞತೆ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಏನಕ್ಕೆ ಆ ಮಾತು ಬರುತ್ತೆ ಅಂದರೆ ಇವ್ರು ಏನು ಹೇಳಿದ್ರು ಕೇಳಬೇಕು. ಇವ್ರ ದಬ್ಬಾಳಿಕೆ ದೌರ್ಜನ್ಯನ ನಾವು ಒಪ್ಕೋಬೇಕು. ಇದು ಒಪ್ಕೊಂಡಾಗ ಬೆಂಗಳೂರು ನಗರದ ಒಳ್ಳೆ ಜನರಿರ್ತಾರೆ. ಈಗ ನೀರಿನ ಬೆಲೆ ಹೆಚ್ಚಿಗೆ ಮಾಡಿದ್ದಾರೆ. ನೀರು ಕೊಟ್ಟು ನೀರಿನ ಬೆಲೆ ಹೆಚ್ಚಿಗೆ ಮಾಡಿದ್ರೆ ಪರವಾಗಿಲ್ಲ. ಕೊಳಾಯಿ ತಿರುಗಿಸಿದ ತಕ್ಷಣ ಅದರಲ್ಲಿ ಫಸ್ಟ್ ಗಾಳಿ ಬರುತ್ತೆ. ಗಾಳಿ ಬಂದಿದ ತಕ್ಷಣ ಮೀಟ್ರ್ ಓಡುತ್ತೆ. ಆ ಗಾಳಿಗೂ ಸಹ ದುಡ್ಡಿವಾಗ ಅಲ್ಲ, ಅವರಿದ್ರೇನು ಇವರಿದ್ರೇನು ನಿಮ್ಮಿಂದ ಏನ್ರಿ ಲಾಭ ಆಗಿದೆ? ನಮಗೆ ಏನು ಲಾಭ ಆಗಿದೆ? ನನಗನ್ಸುತ್ತೆ ಈ ಕೊರೋನಾ ಬಂದಾಗ ಕೆಲವೆಲ್ಲ ಹೋಗ್ಬಿಡ್ಬೇಕಾಯ್ತಪ್ಪ, ಕಂಪ್ಲೀಟ್ ಹೋಗ್ಬಿಡ್ಬೇಕು. ಒಂದು ಹೊಸ ನೀರು ಬಂದೇ ಬರುತ್ತಲ್ಲ, ಏನಾದರೂ ಒಂದು ಆಲೋಚನೆ ಬರುತ್ತಲ್ಲ. ಒಂದು ಸರ್ಕಾರಿ ಶಾಲೆ ಬಗ್ಗೆ ಆಲೋಚನೆ ಮಾಡಿದ್ದೀರಾ? TB ಡ್ಯಾಮ್ನ ನೀರು ಕಿತ್ತುಕೊಂಡು ಹೋಯ್ತು, ಉಪಕಾರ ಸ್ಮರಣೆ ಇಲ್ಲ ನಿಮಗೆ. ಆ TB ಡ್ಯಾಮ್ ನೀರು ಹೋಗುವಾಗ ಇಂಥದ್ದು ಯಾಕೆ ಹೋಗಲ್ಲ ಕೆಲವು? ಆ ಕೊರೋನಾ ಬಂದಾಗ ಯಾಕೆ ಹೋಗಿಲ್ಲ ಕೆಲವೆಲ್ಲ? ಸಾರಿ, ನನಗೆ ಭಾಳ ದುಃಖದಿಂದ ಹೇಳ್ತಾ ಇರೋದು. ಆ ಪಾರ್ಟಿ ಈ ಪಾರ್ಟಿ ಈಗ ಕಾಂಗ್ರೆಸ್ಗೆ ವಿರುದ್ಧವಾಗಿ BJP ಮಾತಾಡ್ತಲ್ಲ. BJP ಬಂದು ಏನೋ ನಿಮಗೆ ಏನೋ ಅರಮನೆ ಕಟ್ಕೊಡೋದಿಲ್ಲ. ಇವರು ತಿಂತಾ ಇದ್ದಾರಲ್ಲ, ನಮಗಿಲ್ಲ ಅಂತ ಅಷ್ಟೇ, ಮತ್ತೇನಿಲ್ಲ. ಅವ್ರು ತಿನ್ನೋಕೆ ಶುರುವಾದಾಗ ಅವರಿಗಿದೆ ನಮಗಿಲ್ಲ ಅಂತ. ನಾನು ಹೇಳ್ತೀನಿ, ಈಗ ಜಿಂದಾಲ್ ವಿಚಾರ ಹೇಳ್ತೀನಿ, ಜಿಂದಾಲ್ ವಿಚಾರ ಬರ್ತೀನಿ. ಜಿಂದಾಲ್ ವಿಚಾರ BJP ಮಾಡಿದಾಗ ಕಾಂಗ್ರೆಸ್ ಮತ್ತು JDS ಮಾಡಿದಾಗ ಕಾಂಗ್ರೆಸ್ ಮತ್ತು BJP, ಈಗ ಕಾಂಗ್ರೆಸ್ ಅವರು ಹೆಂಗೆ ಅಂತಂದರೆ ನನಗೆ ಸಿಕ್ಕಿಲ್ಲ ಅಂತ ಹೇಳ್ತೀನಿ. ಅದರ ಕತೆ ಹೇಳ್ತೀನಿ ನಿಮಗೆ.
ಈಗ ಟಿಕೆಟ್ ದರಕ್ಕೆ ಬನ್ನಿ. ಬಸ್ ಟಿಕೆಟ್ ದರ ಏರಿಕೆ ಆಗಿದೆ, ಏರಿಕೆ ಆಗುತ್ತೆ. ಅದು ಕೂಡ ಬಿ ಜೆ ಪಿ ಹೆಸರಲ್ಲಿ ಬೆಲೆ ಹೆಚ್ಚಿಸಲು ಮುಂದಾಗಿದೆ ಸರ್ಕಾರ. ಇವತ್ತು ಒಂದು ಟ್ವೀಟ್ ಮಾಡಿದರು ರಾಮಲಿಂಗಾರೆಡ್ಡಿ. 2013 ಆರ್ ಅಶೋಕ್ ಸಾರಿಗೆ ಮಂತ್ರಿ ಆಗಿದ್ದ ಕಾಲ ಅಂತ 11 ವರ್ಷದ ಹಿಂದಿನ ವಿಚಾರ. ಬಸ್ ಪ್ರಯಾಣ ದರ 10.5% ಏರಿಕೆ ಮಾಡಿದರು ಅಶೋಕ. 2020ರಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿಯದ್ದೇ ಸರ್ಕಾರ ಇತ್ತಂತೆ. ಬಿ ಜೆ ಪಿ ಸರ್ಕಾರ ಬಸ್ ಪ್ರಯಾಣ ದರ 12% ಹೆಚ್ಚಿಗೆ ಮಾಡಿತ್ತಂತೆ. ಬಿ ಜೆ ಪಿ ಸರ್ಕಾರ 5 ವರ್ಷಗಳಲ್ಲಿ 5,900 ಕೋಟಿ ನಷ್ಟದಲ್ಲಿಟ್ಟಿತ್ತಂತೆ. ಸಾರಿಗೆ ಸಂಸ್ಥೆಗಳನ್ನು ನಷ್ಟದಲ್ಲಿಟ್ಟಿತ್ತು. ಹೀಗೆ ಬಿ ಜೆ ಪಿ ವಿರುದ್ಧ ರಾಮಲಿಂಗಾರೆಡ್ಡಿ ಟೀಕೆ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಬೆಲೆ ಏರಿಕೆ ಮಾಡುತ್ತಂತೆ ಕೈ ಸರ್ಕಾರ. ಇನ್ನು ಯಾವುದೆಲ್ಲ ಬೆಲೆ ಏರಿಕೆ ನೋಡಿ. ನೀರು ರೇಟ್ ಜಾಸ್ತಿ ಮಾಡಿದರು. ಯಾರು? ಘನವೆತ್ತ ಶ್ರೀ DCM. ನಿಮಗೆ ಉಪಕಾರ ಸ್ಮರಣೆಯಲ್ಲಿ ಎಷ್ಟು ಬೇಕಿದ್ರು ಬೈಕೊಳ್ಳಿ ಅಂತೇಳಿ. ದಯವಿಟ್ಟು ನಿಮ್ಮ ಹೇಳಿಕೆಗೆ ಒಂದು ಪ್ರತಿಕ್ರಿಯೆ ಬರಲೇಬೇಕು. 136 ಕೊಟ್ಟರಂತ ನಾವು ಜನ ನಿಮಗೆ ಯಾಕೆ ಕೊಡಬೇಕಾಗಿತ್ತು? ಉಪಕಾರ ಸ್ಮರಣೆ ಇದೆಯಾ DK ಶಿವಕುಮಾರ್ ಅವರಿಗೆ? ಬೆಳಿಗ್ಗೆ ವಾಶ್ರೂಮ್ಗೆ ಹೋಗಿ ನೀರು ಬಳಸಿದ್ರು ಕಷ್ಟ. ಕಾಂಗ್ರೆಸ್ ಸರ್ಕಾರ ನೀರಿನ ದರ ಹೆಚ್ಚಿಸಲು ಮುಂದಾಗಿದೆ. ಟೀ ಕುಡಿಯೋಣ ಅಂತ ಹೋದರೆ ಹಾಲಿನ ದರ ದುಬಾರಿಯಾಗಿದೆ. ಆಫೀಸ್ಗೆ ಹೋಗೋಣ ಅಂದರೆ ಬೈಕ್ ಹತ್ತಿದ್ರೆ ಪೆಟ್ರೋಲ್ ಬರೆ, ಕಾರ್ ಹತ್ತಿದ್ರೆ ಡೀಸೆಲ್ ದರ ದುಬಾರಿ. ಅಕ್ಕಿ ಖರೀದಿ ಮಾಡಿದರೆ ಅದರ ಬೆಲೆ ಗಗನಮುಖಿ ಆಗಿದೆ. 90 ರೂಪಾಯಿಗೆ ಸಿಗ್ತಿದ್ದ ಬೇಳೆ 150 ಆಗಿದೆ. ಕೆಜಿಗೆ 35 ಇದ್ದ ಸಕ್ಕರೆ ದರ 40 ರೂಪಾಯಿ ಆಗಿದೆ. ಲೀಟ್ರ್ ಅಡುಗೆ ಎಣ್ಣೆ ದರ 100ರಿಂದ 120ಕ್ಕೆ ಏರಿಕೆಯಾಗಿದೆ. ಸ್ಟಾಂಪ್ ಪೇಪರ್ ಬೇಕಿದ್ರೆ ಬರೋಬ್ಬರಿ 100 ರೂಪಾಯಿ ಕೊಡಬೇಕು. ರೈತರು ಪಹಣಿಗೆ ಮೊದಲು 10 ರೂಪಾಯಿ ಕೊಡ್ತಾಯಿದ್ರು, ಈಗ 100 ರೂಪಾಯಿ ಕೊಡಬೇಕು. ಒಪ್ಪಂದದ ಬಸ್ಗೆ ಕಿಲೋಮೀಟ್ರಿಗೆ 2 ರೂಪಾಯಿ ಇತ್ತು, ಈಗ 5 ರೂಪಾಯಿ ಕೊಡಬೇಕು. ಭೂಮಿ ನೋಂದಣಿ, ಜಾಗ, ಮನೆ ಖರೀದಿ ದುಬಾರಿಯಾಗಿದೆ. ಜಲ್ಲಿ, ಮರಳು, ಎಂಸ್ಯಾಂಡ್, ಗ್ರಾನೈಟ್ ದರ ಏರಿಕೆಯಾಗಿದೆ. ಶಾಲೆ, ಕಾಲೇಜು, ವಾಹನ, ಕ್ಯಾಬ್, ಟ್ರಕ್ಕಿಗೂ ಶಾಕ್ ಇದೆ. 15 ಲಕ್ಷಕ್ಕೂ ಹೆಚ್ಚು ಬೆಲೆಯ ಕ್ಯಾಬ್ಗೆ 15% ಟ್ಯಾಕ್ಸ್ ಇದೆ. 15 ಲಕ್ಷದ ಕ್ಯಾಬ್ಗೆ 9% ಟ್ಯಾಕ್ಸ್ ಆಗ್ತಾ ಇದೆ. ಮದುವೆ ಬಸ್ ಬುಕ್ ಮಾಡೋದಿದ್ರೆ ಅದು ಕೂಡ ದುಬಾರಿ ಆಗಿದೆ. ಇವರು ಬಂದು ನಮಗೆ ಒಳ್ಳೇದು ಮಾಡಿದ್ದು.